ನನ್ಗೆ ಈ ಸಿಟಿ ರೆಸಾರ್ಟ್ ಇನ್ನೆಲ್ಲೆಲ್ಲ ಹೋಗ್ತಾರಲ್ಲ ಅದೆಲ್ಲ ಇಷ್ಟನೇ ಆಗಲ್ಲ. ಏನೇ ಇದ್ರು ಈ ಪ್ರಕೃತಿ ಮಡ್ಲಲ್ಲಿ ಕಾಲ ಕಳಿಬೇಕು. ಹಾ, ಏನಮ್ಮ ಇವ್ರು ನನ್ನ ಮನೆ ಅಳಿಯ ಮಾಡ್ಕೊಳ್ತಾರ ಕಾಣಿಸ್ತಿದ್ದಾರೆ. ಬರೋ 10,000 ಹೋಗೋ ತರ ಕಾಣಿಸ್ತಿದೆ. ಅಲ್ಲ, ನಮ್ಮಪ್ಪ ಬೈದು ಗಲಾಟೆ ಮಾಡಿ ಮನೆಯಿಂದ ಓಡಿತಾರೆ ಅಂತ ಅನ್ಕೊಂಡ್ರೆ ಇವ್ರು ನೋಡಿದ್ರೆ ಅವನ್ಗೆ ಫುಲ್ ಫ್ಲಾಟ್ ಆಗಿ ಹೋಗ್ಬಿಟ್ಟಿದ್ದಾರೆ. ಸಾಕ್ಷಿ ಅವ್ರೆ, ಹಾಯ್. ಸರಿ ಬರ್ತೀನಿ. ಹಾ ಅಕ್ಕ, ಈ ರಾಜ ತುಂಬಾ ಒಳ್ಳೆಯವ್ರಲ್ವಾ? ಏನಮ್ಮ ಸಾಕ್ಷಿ, ನನ್ನ ಹೆಂಡತಿ ಮತ್ತೆ ಮಕ್ಕಳು ಇನ್ನೂ ತೊಂದರೆ ಕೊಡ್ತಾ ಇದಾರ ಅಥವಾ ನಿಲ್ಸಿ ಅಲ್ಲ? ಹಾಗೆಲ್ಲ ಏನು ಇಲ್ಲ ಮಾವ. ಏನಾಗ್ಬೇಕು ಅಂತ ದೇವ್ರು ಬರ್ದಿದ್ದಾನೋ ಅದಾಗೆ ಆಗುತ್ತೆ ಅಲ್ವಾ? ಹೌದಮ್ಮ, ಉದ್ದೇಶ ಸರಿಯಾಗಿದ್ರೆ ಆ ದೇವ್ ಕೂಡ ಬಂದು ನಿನ್ ಕೆಟ್ಟದ್ರಿಂದ ಕಾಪಾಡ. ಇನ್ನೇನು ತಲೆ ಕೆಡಿಸ್, ಎಲ್ಲ ಒಳ್ಳೇದೇ. ಏನೇ ಆಹಾ, ಎಷ್ಟು ಚೆನ್ನಾಗ್ ನಾಟಕ ಆಡ್ತೀಯಲ್ಲ. ಮಕ್ಳು ನಿನ್ನೆ ಸಾಕ್ಷಿ ಆಫೀಸ್ ಹತ್ರ ಹೋಗಿದ್ರಲ್ಲ, ಅದೇನ್ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ದೆ. ಹೇಗೆ ಗೊತ್ತಾಯ್ತು ಇವ್ರಿಗೆ? ನೀನೇನಾದ್ರೂ ಹೇಳಿದ್ಯಾ? ಎಲ್ಲ ನಿಮ್ಗೆ ಬೇಕಾದಾಗೆ ಅವಳನ್ನ ಆಡಿಸ್ಬೋದು ಅನ್ಕೊಂಡಿದ್ರೇನು? ಸಾಕ್ಷಿ ಹತ್ರ ನಿಮ್ ಬಂಡವಾಳ ಹೇಗ್ ಬಯಲಾಯ್ತು ಅಂತ ಯೋಚನೆ ಮಾಡ್ತಾ ಇದೀರಲ್ಲ. ಇಂದು ಫೇಕ್ ಸರ್ಟಿಫಿಕೇಟ್ ಬಗ್ಗೆ ಹೇಳಿದ್ದು ನಾನ. ಇವ್ರಿಗೆ ಇಲ್ಲಿವರೆಗೂ ನಟ್ ಲೈಫ್ ಅಲ್ಲಿ ನಡೀತಿರೋದೆಲ್ಲ ಹೆಂಗ್ ಗೊತ್ತಾಗ್ತಿದೆ? ಅಕ್ಕ, ಏನಾಯ್ತೆ? ಏನ್ ಯೋಚನೆ ಮಾಡ್ತಾ ಇದ್ಯಾ? ಅಕ್ಕ, ಏನ್ ಯೋಚನೆ ಮಾಡ್ತಿದ್ಯಾ? ಅದು ಅಗ್ನಿನ ಅವ್ನ್ ಮತ್ತೇನ್ ಮಾಡ್ದ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ಭೂಮಿ. ಸ್ವಲ್ಪ ಸಿಡ್ಕ ಅಷ್ಟೇ. ಆದ್ರೆ ಕೆಟ್ಟವ್ರೇನಲ್ಲ. ಸುಮ್ನೆ ರೇಗ್ತಾರೆ ಅನ್ನೋದ್ ಬಿಟ್ರೆ ಬೇರೆ ಯಾವ ಪ್ರಾಬ್ಲಮೂ ಇಲ್ಲ. ಅಕ್ಕ, ಸುಮ್ನೆ ಯಾಕೆ ರೇಗ್ಬೇಕು? ಅವ್ರಿಗೆ ಯಾರು ರೈಟ್ಸ್ ಕೊಟ್ಟಿದ್ದು ಇನ್ಮೇಲೆ ರೇಗಕ್ಕೆ? ಆ ರಾಜು ಎಷ್ಟು ಸ್ವೀಟ್ ಆಗಿರ್ತಾರೆ. ಅವ್ರನ್ನ ನೋಡಿದ್ರೆ ಪಾಪ ಅನ್ಸತ್ತೆ ಕಣೆ. ಅಷ್ಟು ಸಾಫ್ಟ್ ಆಗಿರ್ತಾರೆ ಯಾವಾಗ್ಲೂ. ಅಗ್ನಿಯವ್ರು ಅದೇ ತರ ಇರ್ಬೋದಲ್ವಾ? ಏನಪ್ಪ ನೀವು ಸ್ವಂತ ಮಕ್ಳಿಗೆ ಹೀಗ್ ಮೋಸ ಮಾಡೋದಕ್ಕೆ ಮನ್ಸಲ್ಲಿ ಹೇಗ್ ಬಂತು ನಿಮ್ಗೆ? ಯಾವಾಗ ನೋಡಿದ್ರು ಸಾಕ್ಷಿ ಭೂಮಿ ಅಂತಾನೆ ಅಂತಿರ್ತೀರಲ್ಲ. ಸಾಕ್ಷಿ ಪರವಾಗಿ ಮಾತಾಡ್ತಿರ್ತೀರಾ. ಅವ್ಳು ಏನೇ ಮಾಡಿದ್ರು ಚಂದ. ಅವಳೇನಾದ್ರು ಒಂದು ಕ್ಷಣ ನಿಮ್ ಕಣ್ಣಿಗೆ ಕಾಣಿಸ್ಕೊಳ್ಳಿಲ್ಲ ಅಂದ್ರೆ ಅಬ್ಬಬ್ಬ ಆಕಾಶನೇ ತಲೆ ಮೇಲೆ ಬಿದ್ದು ಹೋದಾಗೆ ಒದ್ದಾಡ್ತಿರ್ತೀರಾ. ಆದ್ರೆ ನಾವು ನಮಗೆ ಯಾವತ್ತಾದ್ರೂ ಆ ತರ ಪ್ರೀತಿನ ಕೊಟ್ಟಿದ್ದೀರಾ ಅಪ್ಪ? ಅವ್ರಿಗೆ ನೀವ್ ಏನೇ ಮಾಡಿದ್ರು ನಾವ್ ಅದನ್ನ ನೋಡಿ ಸುಮ್ನಿದ್ವಿ. ಆದ್ರೆ ಇದು ಈ ತರ ಮೋಸ ಮಾಡೋದಕ್ಕೆ ಮನ್ಸು ಹೇಗ್ ಬಂತಪ್ಪ? ನಾವಿಬ್ರು ನಿಮ್ ಮಕ್ಳು, ಇವ್ರು ನಿಮ್ ತಂಗಿ ಅನ್ನೋದಾದ್ರೆ ನೆನ್ಪಿದ್ಯೇನಪ್ಪ ನಿಮ್ಗೆ? ಹೌದಾ, ಅದಕ್ಕೆ ಇದೆಲ್ಲ ಮಾಡ್ತಾರ. ನೋಡಮ್ಮ, ನೀವಿಬ್ರು ನಿಮ್ಮಮ್ಮನ್ ತರ ಸುಳ್ಳಿನ ಜೀವನ ಮಾಡ್ಲಿ. ವಾಪಸ್ ಕೊಡಕ್ ತುಂಬಿದ್ಮೇಲೆ ಪಾಠ ಕಲಿಯೋದು ನಂಗೆ ಇಷ್ಟ ಇಲ್ಲ. ಏನಪ್ಪ ನೀವು? ನಾವ್ ಮಾಡೋದೆಲ್ಲ ತಪ್ಪು ಅಂತಾನೆ ಯಾವಾಗ್ಲೂ ಯಾಕೆ ಅನ್ಕೋತೀರಾ ನೀವು? ಈಗಲೂ ತಪ್ಪು ಅಂತಾನೆ. ನೋಡಮ್ಮ, ಅಪ್ಪ ಹೇಳಿದಾಗ ಕೇಳಿಸ್ಕೊಳ್ಳಿಲ್ಲ ಅಂದ್ರೆ ನಾಳೆ ಅವ್ರ ಕೈಯಲ್ಲಿ ಬಯಸ್ಕೋಬೇಕ. ನೋಡಪ್ಪ, ನಾವ್ ಸತ್ರು ನೀನ್ ಅನ್ಕೊಂಡಾಗಿರಲ್ಲ. ನಾವ್ ಅಮ್ಮನ್ ತರನೇ ಇರೋದು. ಸರಿ, ಹಾಗೆ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ಹಾಗೆ. ಆದ್ರೆ ಮುಂದೆ ಒಂದ್ ದಿನ ಪಶ್ಚಾತ್ತಾಪ ಪಟ್ಟೆ ಪಡ್ತದೆ. ಏನ್ ಅನ್ಕೊಂಡಿದ್ದಾರೆ ಇವ್ರು? ಸ್ವಂತ ಮಕ್ಳಿಗೆ ಬೆನ್ನಿಗೆ ಚೂರಿ ಹಾಕ್ತಾರಲ್ಲ. ಇನ್ನೇನ್ ಅನ್ಕೊಂಡಿದೆ ನಿಮ್ ಮನೇಲಿ? ಇನ್ನೇನು, ನಮ್ಮಪ್ಪ ಹೋಗಿ ಅವ್ರ ಕಡೆ ಸೇರ್ಕೊಂಡಿದ್ದಾರೆ. ಈ ಮನೇಲಿ ಇನ್ನೇನು ಉಳ್ದಿದೆ? ಅಮ್ಮ, ನಾವ್ ಅವಾಗಿಂದ ಮಾತಾಡ್ತಾ ಇದೀವಿ. ಇಷ್ಟೊಂದೆಲ್ಲ ಆಯ್ತು. ಅಪ್ಪ ನೋಡಿದ್ರೆ ಇಷ್ಟೆಲ್ಲ ಮಾತಾಡ್ಕೋದ್ರು. ಒಂದ್ ಮಾತಾಡ್ರು ಕೇಳಿದ್ಯಾ ನೀನು? ಇಷ್ಟು ದಿನ ತುಂಬಾ ಮಾತಾಡೋದ್ರಿಂದ ಏನು ಪ್ರಯೋಜನ ಆಯ್ತಾ? ಇವಾಗ ನಾನ್ ನಿಮಗ್ ಹೇಳೋದಿಷ್ಟೇ, ತಾಳ್ಮೆಯಿಂದ ತೆಪ್ಪಗಿರಿ. ಅಮ್ಮ ಏನ್ ಮಾಡ್ಬೇಕೋ ಅದನ್ನ ಮಾಡೇ ಮಾಡ್ತಾಳೆ. ಆಹಾ, ಇವತ್ತು ನಮ್ಮ ಬಾಸಿನ ದಿನಚರ್ಯೆ ಭವಿಷ್ಯವಾಣಿ ಪ್ರಕಾರ ಅವನ ಗ್ರಹಗತಿಗಳ ಗ್ರಹಚಾರನ ಬೇರೆ ಐತಲ್ಲ. ಮೊದ್ಲು ನಾನು ಅದರಿಂದ ಕಾಪಾಡ್ಬೋದು. ಆದ್ರ ನಾ ಏನಾರ ಒಂದ್ ಹೇಳಿದ್ರ ಅದಕ್ಕೆ ಉಲ್ಟನಾ ಮಾಡ್ತೀನ ಅಂತ ಅಂಧಾಘೋಷವಾಗಿ ಮಾತಾಡ್ತಾರಲ್ಲ, ಇಂಥವ್ನ ಹೆಂಗ ಕಾಪಾಡ್ಬೇಕು? ಎಷ್ಟೇ ನನ್ನ ಮುದ್ದು ಅಭಿವಾಸ ಬೇದ್ರ ಬೇಸೊಳಗು ಹೇಳೋದು ನನ್ ಕರ್ತವ್ಯ ಐತೆ. ನಾ ಹೇಳ್ಬಿಡ್ತೀನಿ. ಹೊಸ ನಿಮ್ಮ ಭವಿಷ್ಯವಾಣಿನ ನೀವು ಕೇಳಾಕಬೇಕು. ಏನಪ್ಪಾ ಅಂತಂದ್ರ ನಿಮ್ಮ ವಾಣಿಗೆ ಆಲಿಯಾಸ್ ಕಂಠಕ್ಕ ಕಂಟಕ ಐತಿ. ನನ್ನ ಲೆಕ್ಕಾಚಾರ ತಪ್ಪಾಗಂಗಿಲ್ಲ. ನಿಮ್ಮ ವಾಣಿಗೆ ಅಂದ್ರ ನಿಮ್ಮ ಕಂಠಕ್ಕ ಇವತ್ತು ಸ್ವಲ್ಪ ತೊಂದರೆ ಆಕೇತ್ರಿ. ಅದಕ್ಕ ನೀವು ಹಂಗೆಲ್ಲ ನೆಗ್ಲೆಕ್ಟ್ ಮಾಡಾಕ್ ಹೋಗ್ಬೇಡ್ರಿ. ನನ್ನ ಮಾತು ಸ್ವಲ್ಪ ಲೆಕ್ಕ ಕೊಟ್ಟು ಕೇಳಿ. ಇವತ್ತು ನಿಮ್ಮ ಭವಿಷ್ಯವಾಣಿ, ನಿಮ್ಮ ವಾಣಿ ತಿಳ್ಕೊಬೇಡ್ರಿ. ಇದನ್ನ ಹೇಳಾಕ ಬಂದೀನಿ. ಇದಾತ್ ನೋಡ್ರಿ. ಇರೋದ್ನೇ ಹೇಳ್ತಾ ಇರೋದು. ತಿರ್ಸ್ಬೇಡ ಈಗ ತಿರ್ಸ್ತಾನೆ ಇರಿ. ನಿಮ್ ಗಂಟ್ಲ ಹಾಳಾಗೋಗೋದು. ಅಕ್ಕ, ಈ ಕಡೆ ಫೋನ್ ತಗೊಂಡಿದ್ಯಾ ಅಲ್ವಾ? ಆ ಭೂಮಿ ಎಲ್ಲ ತಗೊಂಡಿದ್ದೀನಿ. ಮತ್ತೆ ಫೋನ್ ಚಾರ್ಜ್ ಇದೆಯಾ? ಆ ಭೂಮಿ ಸಾಕ್ಷಿ, ಮಗ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸಾಕ್ಷಿ ಅವರೇ. ಗುಡ್ ಮಾರ್ನಿಂಗ್. ನಿದ್ದೆ ಚೆನ್ನಾಗಿ ಮಾಡಿದ್ರ? ಯಾಕೆ ಪ್ರತಿದಿನ ಇಲ್ಲಿ ಬಂದು ನಿಂತ್ಕೋತೀರಾ? ನಿಮಗೆ ಏನ್ ಉತ್ತರ ಕೊಡ್ಬೇಕು ನಾನು ಆಲ್ರೆಡಿ ಕೊಟ್ಟಾಗಿದೆ ನೋಡಿ.
ನನಗೆ ಪ್ರೀತಿ ಮದ್ವೆ ಬಗ್ಗೆ ಎಲ್ಲ ಯೋಚನೆ ಮಾಡಕ್ ಟೈಮ್ ಇಲ್ಲ, ನನಗೆ ಇಂಟ್ರೆಸ್ಟು ಇಲ್ಲ. ಈ ವಿಷಯದ ಬಗ್ಗೆ ಮಾತಾಡಕ್ಕೆ ಏನು ಉಳ್ಕೊಂಡಿಲ್ಲ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನೋಡಿ, ಪೇಯಿಂಗ್ ಗೆಸ್ಟ್ ಆಗಿ ನೀವು ಇಲ್ಲಿ ಇರೋದಾದ್ರೆ ಖಂಡಿತವಾಗ್ಲೂ ನೀವು ಇಲ್ಲಿ ಇರ್ಬೋದು. ಅದಕ್ಕಿಂತ ಹೆಚ್ಚಾಗಿ ಏನಾದ್ರು ನಿರೀಕ್ಷೆ ಇಟ್ಕೊಂಡಿದ್ರೆ ಇಲ್ಲಿಂದ ಹೋಗೋದ್ ಬೆಟರ್ ಅನ್ಸುತ್ತೆ. ನೋಡಿ ರಾಜು ಅವ್ರೆ, ನನ್ ಜೀವನದಲ್ಲಿ ತುಂಬಾ ತೊಂದರೆಗಳಿದೆ. ಅದ್ರ ಜೊತೆ ಇನ್ನೊಂದ್ ತೊಂದ್ರೆನ ಸೇರಿಸ್ಕೊಳಕ್ಕೆ ನಾನ್ ರೆಡಿ ಆಗಿಲ್ಲ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಓಪನ್ ಮಾಡಿ ತೆಗೆ. ಹಾ, ಸ್ಲೋಲಿ. ಇಲ್ಲಿ ಪೇನ್ ಆಗ್ತಿದ್ಯಾ? ಈಗ ಮಾತಾಡಿ. ಉಸಿರು ತಗೊಳ್ಳಿ. ಹಾ, ಉಸಿರಾಡಿ ಮಾತಾಡಕ್ ಟ್ರೈ ಮಾಡಿ. ಅಗ್ನಿ, ನಿಮ್ ವಾಯ್ಸ್ ಮೊದ್ಲಿನ ತರ ಆಗೋಕೆ ಸ್ವಲ್ಪ ಟೈಮ್ ಬೇಕು. ಇದನ್ನ ತಕ್ಷಣ ಸರಿ ಮಾಡೋಕೆ ನನ್ನಿಂದಂತೂ ಆಗಲ್ಲ. ಇದಕ್ಕೆ ಯಾವುದೇ ಶಾರ್ಟ್ಕಟ್ ಮೆಡಿಸಿನ್ಸ್ ಇಲ್ಲ. ರೆಸ್ಟ್ ಮಾಡೋದೊಂದೇ ಪರಿಹಾರ. ಥ್ಯಾಂಕ್ ಯು ಡಾಕ್ಟರ್. ಸರಿ ಸರ್, ಬರ್ತೀನಿ. ಇವತ್ತು ಕೆಲವೊಂದು ಇಂಪಾರ್ಟೆಂಟ್ ಮೀಟಿಂಗ್ಗಳಿವೆ. ಈಗ ಏನ್ ಮಾಡೋದು ಭಾವ? ಅಗ್ನಿ ರೆಸ್ಟ್ ತಗೊಳ್ಳಿ, ನಾನು ಆಫೀಸ್ಗೆ ಹೋಗ್ತೀನಿ. ಇಲ್ಲ ರೀ, ಈ ಪರಿಸ್ಥಿತಿಲಿ ನಾನ್ ನಿಮ್ಮನ್ನ ಆಫೀಸ್ಗೆ ಹೋಗಕ್ ಬಿಡಲ್ಲ. ಕರೆಕ್ಟ್ ಭಾವ, ರೇವತಿ ಹೇಳ್ತಾ ಇರೋದು ಸರಿನೇ ಇದೆ. ಆ ಮೀಟಿಂಗ್ ಗಳೆಲ್ಲ ನಾನ್ ಅಟೆಂಡ್ ಮಾಡ್ತೀನಿ. ಬೇಡ ಮಲ್ಲಿಕಾ, ಆ ಕ್ಲೈಂಟ್ ಆ ಮೀಟಿಂಗ್ ಬಗ್ಗೆ ನಿನ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ನೀನು ಮನುಷ್ಯ ಬೇರೆ ಮೀಟಿಂಗ್ ಹೋಗ್ಬೇಕು, ಅದನ್ನ ಮಿಸ್ ಮಾಡೋಂಗಿಲ್ಲ. ಈ ಮೀಟಿಂಗಿಗೆ ನಾನ್ ಹೋಗ್ಬೇಕು, ಇಲ್ಲ ಅಗ್ನಿ ಹೋಗ್ಬೇಕು. ಅರ್ಥ ಆತ್ರಿ, ನನಗೆ ಅರ್ಥ ಆತ್ರಿ. ಈಗ ಏನಪ್ಪಾ ಅಂತಂದ್ರ ಇವತ್ತಿನ ಮೀಟಿಂಗ್ ಕ್ಯಾನ್ಸಲ್ ಮಾಡಿ ಇವತ್ತೆಲ್ರಿಗೂ ರಜಾ ಕೊಡ್ಬೇಡ್ರಿ ಅಂತ ಬಾಸ್ ಹೇಳಕತ್ತಾರ ಅಲ್ಲನ್ರಿ. ಇವತ್ತಿನ ಮೀಟಿಂಗು ಬೇಡ, ರಜೆನೂ ಕೊಡ್ಬೇಡ್ರಿ ಅಂತ ಹೇಳಾಕತ್ತೀರಿ, ಹೌದಲ್ಲ ಬಾಸ್? ಈಗ ಸರಿಯಾಗಿ ಹೇಳ್ತೇನೆ ಕೇಳ್ರಿ. ಇವತ್ತಿನ ಮೀಟಿಂಗ್ ನ ಕ್ಯಾನ್ಸಲ್ ಮಾಡ್ಕೊಂಡು ನೀವು ರೆಸ್ಟ್ ಇಲ್ಲ, ಇವತ್ತು ಮೀಟಿಂಗ್ ಕ್ಯಾನ್ಸಲ್ ಮಾಡ್ಬಿಡಿ ಅಂತ ಹೇಳ್ತಾ ಇದಾರೆ. ಅವರು ಮೀಟಿಂಗ್ ನ ಪೋಸ್ಟ್ಪೋನ್ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ, ಅಲ್ವಾ ಸರ್? ಆ ಮೀಟಿಂಗ್ ಯಾವ್ದೇ ಕಾರಣಕ್ಕೂ ಪೋಸ್ಟ್ಪೋನ್ ಮಾಡಕ್ಕಾಗಲ್ಲ. ನಾನೇ ಹೋಗಿ ಅಟೆಂಡ್ ಮಾಡ್ತೀನಿ. ಹಲೋ. ಬರ್ತೀನಿ. ಮರಳಿ ಯತ್ನವ ಮಾಡು ಬಿಡದಿರು ಹಿಡಿದ ದಾರಿಯ ಹೊರಳಿ ನೋಡು. ನಾವೆಲ್ಲ ಪ್ರಯತ್ನ ಪಟ್ಟು ಸೋತಿರೋದು ಇತಿಹಾಸದಲ್ಲೇ. ಸಾಕ್ಷಿ ಅಷ್ಟು ಸುಲಭವಾಗಿ ಬೀಳೋ ಮಿತ ಅಲ್ಲ. ಕಾಲ ನಾನೇ ಆಫೀಸ್ಗೆ ಹೋಗ್ತೀನಿ. ಇಲ್ಲ ಅಪ್ಪ, ಡಾಕ್ಟರ್ ಎಷ್ಟು ವಾರ ರೆಸ್ಟ್ ತಗೊಳಕ್ ಹೇಳಿದಾರೋ ಅಷ್ಟು ವಾರನೂ ನೀವು ರೆಸ್ಟ್ ತಗೊಳ್ಳೇಬೇಕು. ಈ ಪರಿಸ್ಥಿತಿಲಿ ಆ ಮೀಟಿಂಗ್ ನ ಯಾರು ಅಟೆಂಡ್ ಮಾಡ್ತಾರೆ? ಸಾಕ್ಷಿ ಅಣ್ಣ ಜೊತೆ ಹೋಗ್ಲಪ್ಪ. ಅಂದ್ರೆ ಅಣ್ಣ ಏನ್ ಹೇಳೋಕ್ ಟ್ರೈ ಮಾಡ್ತಿದೆ ಅನ್ನೋದು ಈ ಮನೇಲಿ ಸಾಕ್ಷಿ ಮಾತ್ರ ಅರ್ಥ ಆಗ್ತಿರೋದು. ಇಲ್ಲ ಸರ್, ನನಗಾಗಲ್ಲ. ನನಗ್ ಗೊತ್ತು ನಿಮ್ಮಿಬ್ರಿಗೆ ಒಬ್ರು ಕಂಡ್ರೆ ಆಗಲ್ಲ ಅಂತ. ಆದ್ರೆ ಇವತ್ತು ನೀವಿಬ್ರು ಆಫೀಸ್ಗೆ ಹೋಗಿಲ್ಲ ಅಂದ್ರೆ ಅಪ್ಪನೇ ಹೋಗ್ಬೇಕಾಗತ್ತೆ. ಅಪ್ಪ ಸ್ಟ್ರೆಸ್ ತಗೊಳ್ಳೋದು ನಿಮ್ಗೆ ಓಕೆನಾ? ಒಂದ್ ವೇಳೆ ಅವ್ರಿಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಬೇಡ ನಾನು ಹೋಗ್ತೀನಿ. ಅದಿತಿ ಹೇಳಿದ್ಮೇಲೆ ನಮ್ಮ ಮುಂದೆ ಇರೋದು ಒಂದೇ ಒಂದ್ ದಾರಿ. ಅಗ್ನಿ ಜೊತೆ ಸಾಕ್ಷಿ ಮೀಟಿಂಗ್ ಹೋಗ್ತಾನೆ. ಅಗ್ನಿ ಏನ್ ಹೇಳ್ಬೇಕು ಅಂತ ಅನ್ಕೊಳ್ತಾನೋ ಅದನ್ನ ಸಾಕ್ಷಿ ಹೇಳ್ತಾನೆ.